ನಮಸ್ಕಾರ, ಗುಡ್ ಮಾರ್ನಿಂಗ್. ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಸ್ನಾನ ಮಾಡುವಾಗ ವಿಡಿಯೋ ಕಾಲ್ ಮಾಡ್ತಾರಂತೆ. ಸ್ನಾನದ ವಿಡಿಯೋ ಬಾಯ್ ಫ್ರೆಂಡ್ಗೆ ತೋರಿಸ್ತಾರಂತೆ. ಹಾಸ್ಟೆಲ್ ವಿದ್ಯಾರ್ಥಿನಿಯರ ಮೇಲೆ ವಾರ್ಡನ್ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ರಾಯಚೂರಿನ BCM ಲೇಡೀಸ್ ಹಾಸ್ಟೆಲ್ನ ವಾರ್ಡನ್ ಈ ಆರೋಪವನ್ನ ಮಾಡ್ತಾ ಇರುವಂತದ್ದು. ಅವ್ರ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ವಿದ್ಯಾರ್ಥಿನಿಯರು. ಈ ಕಾರಣಕ್ಕೋಸ್ಕರ ಸುಮ್ಮನೆ ವಿದ್ಯಾರ್ಥಿನಿಯರ ಮೇಲೆ ಹಾಸ್ಟೆಲ್ನ ವಾರ್ಡನ್ ಆರೋಪ ಮಾಡ್ತಾ ಇದ್ದಾರೆ ಅಂತ ವಿದ್ಯಾರ್ಥಿನಿಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೀರಿನ ವಿಚಾರಕ್ಕೆ ವಾರ್ಡನ್ ಜೊತೆ ವಿದ್ಯಾರ್ಥಿನಿಯರು ವಾಕ್ಸಮರಕ್ಕಿಳಿದಿದ್ರು. ವಿದ್ಯಾರ್ಥಿನಿಯರು ಜಗಳ ಮಾಡಿದಾಗ ವಾರ್ಡನ್ ಈ ಗಂಭೀರ ಆರೋಪವನ್ನೇ ಮಾಡಿದ್ದಾರೆ. ಬಿಕಾಸ್ ವಿದ್ಯಾರ್ಥಿನಿಯರು ಕಂಪ್ಲೇಂಟ್ ಅನ್ನ ಮಾಡ್ತಾರೆ ಮೇಲಧಿಕಾರಿಗಳಿಗೆ, ಹಾಗೆ ಮಾಧ್ಯಮದವರಿಗೆ. ಈ ಒಂದು ಕಾರಣಕ್ಕೋಸ್ಕರ ಆರೋಪ ಮಾಡಿಬಿಟ್ರಲ್ಲ ನಮ್ಮ ಮೇಲೆ ಅನ್ನುವ ಕಾರಣಕ್ಕೋಸ್ಕರ ವಾರ್ಡನ್ ಆ ವಿದ್ಯಾರ್ಥಿನಿಯರ ಮೇಲೆ ಈ ರೀತಿಯಾಗಿ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಆರೋಪ ಕೇಳಿ ಬರ್ತಾ ಇದೆ. ವಾರ್ಡನ್ ಮೇಲೆ ಒಬ್ಬಾಕೆ ಡ್ರೆಸ್ ಚೇಂಜ್ ಮಾಡ್ತಾ ಇದ್ರೆ, ಇನ್ನೊಬ್ಬಾಕೆ ವಿಡಿಯೋ ಕಾಲ್ ಅನ್ನ ಮಾಡ್ತಾಳಂತೆ. ಈ ರೀತಿ ವಿಡಿಯೋ ಕಾಲ್ ಮಾಡೋದಕ್ಕೆ ಹಾಸ್ಟೆಲ್ಗೆ ಬರ್ತಾರ ಇವರು ಅಂತ ವಾರ್ಡನ್ ಪ್ರಶ್ನೆ ಮಾಡಿದ್ದಾರೆ. ವಿದ್ಯಾರ್ಥಿನಿಯರ ಬಗ್ಗೆ ಮಾತಾಡಿ ತೇಜೋವಧೆ ಮಾಡಿದ್ರ ವಾರ್ಡನ್ ಅನ್ನುವಂಥ ಪ್ರಶ್ನೆ ಕೂಡ ಇರುವಂಥದ್ದು. ಅವರ ತಪ್ಪನ್ನ ಮುಚ್ಚಾಕೊಳ್ಳೋದಕ್ಕೋಸ್ಕರ ವಿದ್ಯಾರ್ಥಿನಿಯರ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪ್ರತಿದಿನ ನೀರು ಸರಿಯಾಗಿ ಬರಲ್ಲ ಅಂತ ವಿದ್ಯಾರ್ಥಿನಿಯರು ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ಒಂದು ಕಾರಣಕ್ಕೋಸ್ಕರ ವಾರ್ಡನ್ ಗಿರಿಜಾ ಈ ರೀತಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಅಂತ ರೊಚ್ಚಿಗೆದ್ದಂತ ವಿದ್ಯಾರ್ಥಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮತ್ತೆ ಯಾರಾದ್ರೂ ವಿಡಿಯೋ ಕಾಲ್ ಮಾಡ್ಲಿಕ್ಕೆ ಬರ್ತಾರ ಹಾಸ್ಟೆಲ್ಗೆ? ಇನ್ನೊಬ್ಬಕ್ಕೆ ಡ್ರೆಸ್ ಚೇಂಜ್ ಮಾಡ್ಬೇಕಾದ್ರೆ ಇನ್ನೊಬ್ಬಕ್ಕೆ ವಿಡಿಯೋ ಕಾಲ್ ಮಾಡ್ಲಿಕ್ಕೆ ಹಾಸ್ಟೆಲ್ಗೆ ಬರ್ತಾರ? ಬರೋದಿಲ್ಲ ಸರ್, ಓದ್ಲಿಕ್ಕೆ ಬರ್ತಾರ. ಮತ್ತೆ ಯಾರಾದ್ರೂ ವಿಡಿಯೋ ಕಾಲ್ ಮಾಡ್ಲಿಕ್ಕೆ ಬರ್ತಾರ ಹಾಸ್ಟೆಲ್ಗೆ? ಇನ್ನೊಬ್ಬಕ್ಕೆ ಡ್ರೆಸ್ ಚೇಂಜ್ ಮಾಡ್ಬೇಕಾದ್ರೆ ಇನ್ನೊಬ್ಬಕ್ಕೆ ವಿಡಿಯೋ ಕಾಲ್ ಮಾಡ್ಲಿಕ್ಕೆ ಹಾಸ್ಟೆಲ್ಗೆ ಬರ್ತಾರ? ನನಗೂ ಒಂದು 4-5 ಮಂದಿ ಹುಡುಗಿಯರು ಜಗಳ ಗಂಟ್ರಿಂದ ನನಗ ವೈಯಕ್ತಿಕವಾಗಿ ನನಗ ನೆಮ್ಮದಿನೇ ಇಲ್ಲ. ನನ್ನ ಆಫೀಸರ್ ಕಡೆಯಿಂದನು ಏನಮ್ಮ ನಿನ್ನ ಹಾಸ್ಟೆಲ್ ಹುಡುಗಿಯರು ಯಾವಾಗ್ಲೂ ನಿನ್ ಜೊತೆ ಜಗಳ ಆಡ್ತಾರೆ, ನೀನ್ ಆಳ್ಕೊಂತ ಬರ್ತೀಯ ಏನಂತ ಕೇಳ್ತಾರೆ. ಇವ್ರದ್ದು ಮಾಡ್ತಿರೋದು ಇಲ್ಲಿ ಬಾಯ್ ಫ್ರೆಂಡ್ ಕರ್ಕೊಂಡ್ ಬರ್ತೀಯ, ಯಾಕೆ ಕರ್ಕೊಂಡ್ ಬಂದಿನ? ಅವನೇ ನಿನ್ನ ನೋಡ್ಕೊಂತೀನಿ ಬಾರೆ ಅಂತ ನಾವು ಅಂದಿದ್ದು ಉದಾಹರಣೆ ಇದೆ. ನಿನ್ನ ನೋಡ್ಕೊಂತೀನಿ ಬಾ ಅಂತ ನಾವು ನನಗ ಆ ಬಾಯ್ ಫ್ರೆಂಡ್ ಆಗ ಅವ್ರದೇ ಬಾಯ್ ಫ್ರೆಂಡ್ ಅಂತ ನನಗ ನೋಡ್ಕೊಂತೀನಿ ಬಾ ನೀನಂತ ಅವ್ರ ಬಾಯ್ ಫ್ರೆಂಡ್ಸ್ ಬಂದಾರ ನನ್ನ ಜೊತೆ ಜಗಳಕ್ಕ. ಇವತ್ತು ನೀರಿಂದ ಒಂದೇ ಸಮಸ್ಯೆ ಸರ್ ಮಾಡಿ ಮತ್ತೆ ಅವ್ರದ್ದು ಡಿಆಕ್ಟಿವ್ ಆಗ್ಯದ. ಈಗ ಹಾಸ್ಟೆಲ್ ಇಂದ ಹೊರಗೆ ಹೋಗ್ಬೇಕು, ಅದು ಹೊರಗೆ ಹೋಗಕ್ ರೆಡಿ ಇಲ್ಲ. ಅದಕ್ಕೆ ಅವ್ರು ಇಷ್ಟು ನಮ್ಮನೆ ಮಾಡಾತಾರೆ, ಇಲ್ಲೇ ಇರ್ಬೇಕಂತ. ಗಂಟೆಗೆ ಇನ್ನ 100 ಮಕ್ಕಳು ಬರ್ತಾರ, ಅವ್ರಿಗೆ ನಾವು ವ್ಯವಸ್ಥೆ ಮಾಡಿಲ್ಲ ಅಂತ ಅವ್ರನ್ನು ಹೇಳೋದಾದ್ರೆ ನಾನು ಹೊರಗೆ ಹೋಗ್ತೀನಿ ಸರ್. ಈ ಜಗಳ ಗಂಟ್ರೆ ಮಾತ್ರ ನನಗೆ ಬೇಕಾಗಿಲ್ಲ. ಓದ್ಲತ್ತಾರಂತ ಸರ್, ನಾವು ಎಷ್ಟು ಓದ್ಲತ್ರ ಬಂದ್ ಟಾರ್ಚರ್ ಇಡ್ತಾರೆ ಸರ್. ಎಲ್ಲಿ ಓದೋದಾಗ್ತದ್ರಿ ಸರ್? ತಮ್ಮ ಗ್ರೂಪ್ ಅಂತಾರ ನೋಡಿ ಸರ್, ಯಾರೇ ಅಲ್ರಿ ಸರ್. ನಮಗೊಬ್ರು ಕ್ಲೋಸ್ ಅಂತ ಇರ್ತಾರ್ರಿ ಸರ್, ಒಬ್ರಿಗಟ್ಟೆ ಸರ್. ಇಲ್ಲಿ ಎಷ್ಟು ಜನ ನೋಡ್ರಿ ಸರ್, ಅವ್ರ ಬಗ್ಗೆ ಕೆಟ್ಟದ್ ಹೇಳೋರು ಎಷ್ಟು ಜನ ನೋಡ್ರಿ, ಒಳ್ಳೇದ್ ಹೇಳೋರು ಎಷ್ಟು ಜನ ನೋಡ್ರಿ ಸರ್. ಇಲ್ಲೇ ಗೊತ್ತಾಗ್ತಾರಿ ಸರ್. ಕೆಟ್ಟದ್ ಹೇಳೋರು ಎಷ್ಟು ಜಗ್ಗಿ ಜನ ಅದಾರಿ, ಒಳ್ಳೇದ್ ಹೇಳೋರು ಒಬ್ಬರು ಹರಾರಿ ಸರ್. ಇಲ್ಲೇ ಗೊತ್ತಾಗ್ತದಲ್ರಿ ಸರ್. ಸರ್ ನಿನ್ನೆ ನಾವು ಮಾತಾಡಿ ಸಲುವಾಗಿ ಬಾಳ್ ಟಾರ್ಗೆಟ್ ಆಗಿದ್ದಾವ ನೋಡ್ರಿ ಸರ್. ಇನ್ನ ತನ ನನಗೆ ಹೊಟ್ಟೆಗೆ ಊಟ ಇಲ್ಲ ಸರ್. ಸರ್ ಸ್ಟೂಡೆಂಟ್ ಅಂದ್ರೆ ಎಲ್ಲರಿಗೆ ಒಂದೇ ತಿಳ್ಕೊಳ್ಬೇಕ್ರಿ ಸರ್. ಆ ಕಡೆ ಗ್ರೂಪ್ ಮಾಡಿ ಅವ್ರಿಗೆ ಒಂದು ಹೇಳ್ತಾರಿ ಸರ್, ನಮಗ್ ಗ್ರೂಪ್ ಮಾಡಿ ನಮಗೊಂದು ಏನ್ರ ಸರ್. ಜಗ್ಗಡ ಮಾತಿದ್ರು ನಮ್ಮ ಮೇಲೆ ಬರ್ತಾರಿ ಸರ್, ಒಳ್ಳೆ ಮಾತಿದ್ರು ಅವ್ರ ಕಡೆ ಹೇಳ್ತಾರಿ ಸರ್. ಸರ್ ನಮ್ಮ ನಿರ್ಧಾರ ಏನ್ ಹೇಳ್ಬೇಕಂದ್ರೆ ಮೇಡಮ್ ಬ್ಯಾಡ್ರಿ ಸರ್, ವಾರ್ಡನ್ ಮೇಡಮ್ ನಮ್ ಚೇಂಜ್ ಆಗ್ಬೇಕು ಸರ್, ದಯವಿಟ್ಟು ಕೇಳ್ಕೊಳತ್ತೀನಿ. ನಮ್ಗೇನು ನೀರಿನ ಪ್ರಾಬ್ಲಮ್ ಆಗಿ 1 ಮಂತ್ ಆಯ್ತು. ಇವನ್ ಆಲ್ಸೋ ತಾಲೂಕ್ ಆಫೀಸರ್ಸ್ ಬಂದ್ರು ಮೊನ್ನೆ ಸಂಡೇ 5 ಅವರ್ಸ್ ನಾವು ಸ್ಟ್ರೈಕ್ ಮಾಡಕ್ ಕುತ್ಕೊಂಡ್ರೆ ತಾಲೂಕ್ ಆಫೀಸರ್ಸ್ ಏನು ಗೆಸ್ಟ್ ಟೈಪ್ ಬಂದು ಟೀ ಕುಡ್ಕೊಂಡು ಆರಾಮ್ಸೆ ಹೋದ್ರು. ಒಬ್ರನ್ನೇ ರೆಸ್ಪಾನ್ಸ್ ಮಾಡಿಲ್ಲ. ಈ ತರ ಕಂಪ್ಲೇಂಟ್ ಮಾಡಿದ್ರೆ ಕಂಪ್ಲೇಂಟ್ ಯಾಕೆ ಮಾಡ್ತಾರೆ ಅಂತ ಹೈಲೈಟ್ ಮಾಡ್ತಾರೆ. ಮತ್ತೇನಾದ್ರು ಕೇಳಿದ್ರೆ ಅವರೇ ಮಾತು ಟರ್ನ್ ಓವರ್ ಮಾಡ್ತಾರೆ. ಆಫೀಸರ್ಸ್ ಅನ್ನಕ ಅವ್ರಿಗೊಂದು ಏನು ರೆಸ್ಪಾನ್ಸಿಬಿಲಿಟೀಸ್ ಅಂತ ಇರ್ತಾವ. ನಾವು ಗರ್ಲ್ಸ್ ಬಾಯ್ಸ್ ಅಲ್ಲ ಅಂದ್ರೆ ನಿಮ್ಗೆ ಬಾಯ್ ಬಿಟ್ಟು ಹೇಳಿದ್ವಿ ಸರ್, ನಾವು ಪೀರಿಯಡ್ಸ್ ಆದ್ರೆ ಹೆಂಗ್ ಮಾಡ್ಬೇಕು ಸರ್ ಅಂತ ಕೇಳಿದ್ರೆ ನಿಮ್ಮನೆ ಮಕ್ಳಿಗೆ ಹಿಂಗಾಗ್ತಾವ ಅಂತಂದ್ರೆ ಅವ್ರೇನಂತಂದ್ರು, ಅಮ್ಮ ಹಂಗಂತ ಮಾತಾಡ್ಬೇಡ ಅಂತಂದ್ರೆ 10 o'clock ನಾವು ಮಾಡಿದೀವಿ ಸರ್. ಎಲ್ಲರಿಗೆ ಲೇಡೀಸ್ ಅನ್ನಕ ಪರ್ಸನಲ್ ಪ್ರಾಬ್ಲಮ್ಸ್ ಇದ್ದೇ ಇರ್ತಾವ. ಅಟ್ಲೀಸ್ಟ್ 1 day 2 days ಎಷ್ಟು ದಿನ ತಡ್ಕೊಂತಾರ? 20 days. ಇವನ್ ಆಲ್ಸೋ ಇದೇ ಕೆಲಸ ಬಾಯ್ಸ್ ಹಾಸ್ಟೆಲ್ ಆಗಿದ್ರೆ ಇಷ್ಟು ದಿನ ತಡ್ಕೊಂತಿದ್ದಿಲ್ಲ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ರಾಯಚೂರಿನ ಪ್ರತಿನಿಧಿ ವಿಶ್ವನಾಥ್ ಹೂಗಾರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಸಾಕಷ್ಟು ಕಡೆ ಸಾಕಷ್ಟು ಹಾಸ್ಟೆಲ್ಗಳಲ್ಲಿ ತುಗಲಕ್ ದರ್ಬಾರನ್ನ ಮಾಡ್ತಾ ಇರುವಂತಹ ವಾರ್ಡನ್ಗಳು ಸಾಕಷ್ಟು ಜನ ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಈ ವಾರ್ಡನ್ ಪ್ರಕರಣದಲ್ಲಿ ಏನಾಗಿದೆ ಅಂತ, ಬಿಕಾಸ್ ಇಲ್ಲಿ ವಿದ್ಯಾರ್ಥಿಗಳು ಆರೋಪ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಇವರ ತಪ್ಪುಗಳನ್ನ, ಇವರ ಒಂದು ಉಳುಕುಗಳನ್ನ ಮುಚ್ಚಾಕೊಳ್ಳಿಕ್ಕೋಸ್ಕರ ವಿದ್ಯಾರ್ಥಿನಿಯರ ಮೇಲೆ ಆರೋಪವನ್ನ ಮಾಡ್ತಾ ಇರುವಂತದ್ದು, ಅಥವಾ ನಿಜಕ್ಕೂ ಆ ರೀತಿಯಾಗಿ ಏನಾದ್ರೂ ಆಗ್ತಾ ಇದೆಯಾ? ಏನಿದೆ ಇದ್ರ ಬಗ್ಗೆ ಅಪ್ಡೇಟ್ಸ್?
ಪೃಥ್ವಿ, ಕಳೆದೊಂದು ತಿಂಗಳಿನಿಂದ ರಾಯಚೂರಿನ BCM ವಿದ್ಯಾರ್ಥಿನಿಯರ ಹಾಸ್ಟೆಲ್ ನಲ್ಲಿ ಕಳೆದೊಂದು ತಿಂಗಳಿನಿಂದ ನೀರಿನ ಸಮಸ್ಯೆ ಇದೆ ಎನ್ನುವಂತಹ ಒಂದು ಗಂಭೀರವಾದಂತಹ ಆರೋಪವನ್ನ ಎಷ್ಟೇ ಅಧಿಕಾರಿಗಳಿಗೆ ತಿಳಿಸಿದ್ರು ಕೂಡ, ವಾರ್ಡನ್ಗೆ ತಿಳಿಸಿದ್ರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹಾಗಾಗಿ ನಮಗೆ ಒಂದು ಬಕೆಟ್ ಅಲ್ಲಿ 3 ಜನ ಸ್ನಾನ ಮಾಡಬೇಕು, ಒಂದೇ ಬಕೆಟ್ ನೀರನ್ನ ಇಷ್ಟು ಜನ ಬಳಸೋದು. 150ಕ್ಕಿಂತ ಹೆಚ್ಚು ವಿದ್ಯಾರ್ಥಿನಿಯರು ಆ ಒಂದು ವಸತಿ ನಿಲಯದಲ್ಲಿದ್ದಾರೆ. ಹೀಗಾಗಿ ಆ ನೀರಿನ ಸಮಸ್ಯೆಯನ್ನ ವಿದ್ಯಾರ್ಥಿನಿಯರು ಎತ್ತುತ್ತಾರೆ ಪೃಥ್ವಿ. ಆ ನೀರಿನ ಸಮಸ್ಯೆಯನ್ನ ಎತ್ತಿದ ದಿನ ಏನಂತ ಹೇಳಿದ್ರೆ ಮಾಧ್ಯಮಗಳ ಮುಂದೆ, ಅಂದ್ರೆ ಯಾರು ಕೂಡ ಅಧಿಕಾರಿಗಳು ಇವರ ಒಂದು ಧ್ವನಿಯನ್ನ ಕೇಳಿಸ್ಕೊಳ್ಳದೆ ಇರತಕ್ಕಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಅವರು ಮಾಧ್ಯಮಗಳಿಗೆ ಕರೆ ಮಾಡ್ತಾರೆ ವಿದ್ಯಾರ್ಥಿನಿಯರು. ಅಂತ ಸಂದರ್ಭದಲ್ಲಿ ಮಾಧ್ಯಮಗಳು ಹೋಗಿ ಅದನ್ನ ಚಿತ್ರೀಕರಣ ಮಾಡ್ಕೊಂಡು ಬಂದಂತ ಸಂದರ್ಭದಲ್ಲಿ ಅದನ್ನೇ ಟಾರ್ಗೆಟ್ ಮಾಡಿದಂತಹ ವಾರ್ಡನ್ ಅವರು ಈ ರೀತಿಯಾದಂತಹ ಒಂದು ಆರೋಪವನ್ನ ಆ ಹಾಸ್ಟೆಲ್ನ ವಿದ್ಯಾರ್ಥಿನಿಯರ ಮೇಲೆ ಹೊರಿಸಿದ್ದಾರೆ ಅಂತಕ್ಕಂತಹ ಒಂದು ಆರೋಪವನ್ನ ಅಲ್ಲಿನ ವಿದ್ಯಾರ್ಥಿನಿಯರು ಮಾಡ್ತಿರ್ತಕ್ಕಂಥದ್ದು ಪೃಥ್ವಿ. ಯಾಕೆಂತ ಹೇಳಿದ್ರೆ ಗಂಭೀರವಾದಂತಹ ಆರೋಪ ಅದು. ವಿದ್ಯಾರ್ಥಿನಿಯರು ಹೊರಗಡೆ ಇರ್ತಕ್ಕಂತಹ ಹುಡುಗರಿಗೆ ವಿಡಿಯೋ ಕಾಲ್ ಅನ್ನ ಮಾಡಿ ಬಟ್ಟೆ ಬದಲಿಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ವಿಡಿಯೋ ಚಿತ್ರೀಕರಣವನ್ನ ಮಾಡ್ತಾರೆ ಅಂತಕ್ಕಂಥ ಆರೋಪವನ್ನ ಅಲ್ಲಿರ್ತಕ್ಕಂಥ ನಿಲಯ ಪಾಲಕರು ಮಾಡ್ತಾರೆ ಅಂತ ಹೇಳಿದ್ರೆ ಆ ವಿದ್ಯಾರ್ಥಿನಿಯರ ಮನಸ್ಸಿನ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರ್ತದೆ, ಮತ್ತು ಅಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿನಿಯರ ಪಾಲಕರ ಮನಸ್ಸಲ್ಲಿ ಯಾವ ರೀತಿಯಾದಂತಹ ಭಾವನೆಗಳು ಮೂಡಬೇಕು ಅಂತಕ್ಕಂಥ ಒಂದು ಜಿಜ್ಞಾಸೆ ಅಲ್ಲಿ ಮೂಡಿರ್ತಕ್ಕಂಥದ್ದು. ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಈಗಾಗಲೇ 2 ಗುಂಪುಗಳಾಗಿದ್ದಾವೆ ಪೃಥ್ವಿ. ಇದಕ್ಕೆ ಒಂದು ಪರಿಹಾರ ಅಂದ್ರೆ ಅಲ್ಲಿ ಇಲಾಖೆ ಅಧಿಕಾರಿಗಳು ಬಂದು ಏನಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ತನಿಖೆಯನ್ನ ಮಾಡ್ಬೇಕು. ಅವ್ರು ಬಂದಿದ್ರಂತಲ್ಲ ಲಾಸ್ಟ್ ವೀಕ್, ಏನೋ ಏನ್ ಕಡ್ಲೆಪುರಿ ತಿನ್ಕೊಂಡು ಹೋಗಿ ಬಂದಿದ್ರಂತ, ಏನ್ ಹೇಳಿದ್ರಂತೆ? ಅಲ್ಲಿ ಅಷ್ಟೊಂದು ಸಮಸ್ಯೆ ಎದುರಾದ್ರು ಅದಕ್ಕೊಂದು ಪರಿಹಾರ ಅನ್ನೋದನ್ನ ಕೊಟ್ಟಿಲ್ವಲ್ಲ ಅವರು? ಖಂಡಿತವಾಗಿಯೂ ಪೃಥ್ವಿ, ಈ ಸಮಸ್ಯೆಯನ್ನ ಕೇಳೋದಕ್ಕಂತಾನೆ ಅಲ್ಲಿಗೆ ಬಂದಂತಹ ನಿಲಯಕ್ಕೆ ಬಂದಂತಹ ಈ ಮೇಲಾಧಿಕಾರಿಗಳು, ಜಿಲ್ಲಾ ಮತ್ತು ತಾಲೂಕು ಅಧಿಕಾರಿಗಳು ಅಲ್ಲಿನ ಸಮಸ್ಯೆಯನ್ನ ಕಂಡು ಮಕ್ಕಳನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ವಾರ್ಡನ್ ಅವರಿಗೆ ಆದೇಶ ಮಾಡಿದ್ದಾರೆ ಈ ಒಂದು ನೀರಿನ ಸಮಸ್ಯೆಯನ್ನ ಕೂಡಲೇ ಬಗೆಹರಿಸಿ ಅಂತ. ಆದ್ರೆ ಆ ವಾರ್ಡನ್ ನಿಷ್ಕಾಳಜಿಯಿಂದ ಇವತ್ತು ತಿಂಗಳಿಗೆ ಒಂದೇ ಒಂದು ಟ್ಯಾಂಕರ್ ಅನ್ನ, ಅಲ್ಲಿ ಬೋರ್ವೆಲ್ ಕೂಡ ಇಲ್ಲ, ಮೊದಲನೇ ಮಾತಾಗಿ ಹಾಸ್ಟೆಲ್ ಗಳನ್ನ ಸ್ಥಾಪನೆ ಮಾಡ್ಬೇಕಾದಂತ ಸಂದರ್ಭದಲ್ಲಿನೇ ಅಲ್ಲಿನ ವಿದ್ಯಾರ್ಥಿ ನೀರಿಗಾಗಿ ಆ ಕುಡಿಯೋ ನೀರಿಗಾಗ್ಲಿ ಬಳಕೆ ಮಾಡಿ. ಓಕೆ, ಮ್ಯೂಟ್ ಆಗಿದೆ ವಿಶ್ವನಾಥ್. ಇಲ್ಲಿ ವಾರ್ಡನ್ ವಿಚಾರದಲ್ಲಿ ನಾವು ಗಮನಿಸೋದಾದ್ರೆ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ಕೊಡುವಂತ ಸಂದರ್ಭದಲ್ಲಿ ಹೆಣ್ಣುಮಕ್ಳು ಅವರ ತೇಜೋವಧೆ ಮಾಡುವಂಥದ್ದಲ್ಲ. ನಿಮಗೆ ನಿಜವಾಗ್ಲೂ ಆ ರೀತಿಯಾಗಿ ಆಗ್ತಿದ್ರೆ ಹೋಗಿ ಅಧಿಕಾರಿಗಳ ಮುಂದೆ ಹೇಳಬೇಕಾಗಿತ್ತು. ಆ ಮಕ್ಕಳ ಮೇಲೆ ಸುಮ್ಮನೆ ಆರೋಪನ ಅಥವಾ ನಿಜವಾಗ್ಲೂ ಏನಾದ್ರೂ ಆರೋಪ ಇದ್ದಂತ